ಎಸ್ ನಾಯಕ್ ಅವರೇ, ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ ಒಂದು ಮಾತನ್ನು, ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ವಿಶೇಷವಾದಂಥ ಸಾಧನೆ ಮಾಡಿದವರು ನರೇಂದ್ರ ಮೋದಿ. ಅಂದಾಕ್ಷಣ ಸಾಧನೆಯನ್ನು ಇಂದಿರಾ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಮಾಡಿಲ್ಲ ಅಂತ ಅರ್ಥ ಅಲ್ಲ, ಅವರು ಮಾಡಿದ್ದಾರೆ, ಸಾಧನೆಗಳನ್ನು ಮಾಡಿದ್ದಾರೆ. ಈಗ ಪ್ರಶ್ನೆ ಬರ್ತಾ ಇರೋದೇನೆಂದರೆ, ದಾಖಲೆ ಮಾಡಿದ್ದೇವೆ ನಾವು ದಾಖಲೆಯನ್ನು ಮಾಡಿದ್ದೇವೆ ಅನ್ನೋದು. ಈ ಒಂದು ಮಾತು ಹೇಳಿದೆ ನಾನು. ಕ್ರಿಕೆಟ್ ಪಂದ್ಯಾಟದಲ್ಲಿ ಹಿಂದೆಲ್ಲ ನೀವು ಟೆಸ್ಟ್ ಮ್ಯಾಚನ್ನೆಲ್ಲ ನೋಡ್ತಾ ಆಡ್ತಾಯಿದ್ರು. ಒಬ್ಬ ಆಟಗಾರ ಪ್ರಾರಂಭದಿಂದ ಕೊನೆಯವರೆಗೆ ಆಡ್ತಾ ಇದ್ದ, ಪಂದ್ಯ ಗೆಲ್ತಾ ಇರಲಿಲ್ಲ, ಆ ಬ್ಯಾಟ್ಸ್ಮನ್ಗೆ ದಾಖಲೆ ಆಗ್ತಾ ಇತ್ತು, ಅದು ಸೋಲ್ತಾ ಇತ್ತು ಅಥವಾ ಡ್ರಾ ಆಗ್ತಾ ಇತ್ತು. ಈಗಿನೇನು ದಾಖಲೆ ಏನಿದೆ ಅದು ಸಾಧನೆಯ ಮಾನದಂಡವೇ ಅಂತ ಕೇಳ್ತಾ ಇದ್ದೇನೆ. ಬಹಳ ಒಂದು ಉತ್ತಮ ಪ್ರಶ್ನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಗಮೆಚ್ಚಿದ ನಾಯಕ. ನಮ್ಮ ದೇಶ ಮಾತ್ರ ಅಲ್ಲ, 32 ದೇಶಗಳಿಂದ ಪರಮೋಚ್ಚ ಗೌರವವನ್ನು, ಪ್ರಶಸ್ತಿಯನ್ನು ಪಡೆದವರು ನರೇಂದ್ರ ಮೋದಿಯವರು. ಜಗದಗಲಕ್ಕೆ ಒಂದು ಮೋಸ್ಟ್ ರೆಸ್ಪೆಕ್ಟೆಡ್ ಪ್ರಧಾನಮಂತ್ರಿ. ನಾವೀಗ ವಿರೋಧ ಪಕ್ಷದವರು ಹಾಗೆ ಹೇಳ್ತಾರೆ, ಆಡಳಿತ ಪಕ್ಷದವರು, ಅದನ್ನು ಬಿಟ್ಟು ಬಿಡುವ. ಸರಿ, ಪ್ರಧಾನಮಂತ್ರಿ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿ. ನಮ್ಮ ದೇಶದ ಪ್ರಧಾನಮಂತ್ರಿಗೆ ಇಡೀ ಜಗತ್ತಿನಲ್ಲಿ ಅತ್ಯುತ್ತಮ ಮನ್ನಣೆಯನ್ನು ನಾವು ಪಡೆದಿದ್ದೇವೆ. ಯಾಕೆ ಪಡೆದಿದ್ದೇವೆ? ಒಂದು ಮನ್ನಣೆ ಪಡಿಬೇಕಾದರೆ ಯಾವುದೇ ಒಂದು ಮನ್ನಣೆ ಸಡನ್ಲಿ ಆಗಿ ಸಿಗುವುದಿಲ್ಲ. ಅದಕ್ಕೆ ಒಂದು ಬಹಳ ಒಂದು ಚೆನ್ನಾಗಿ ಒಂದು ಚುಟುಕು ಮುಖಾಂತರ ಹೇಳ್ತೇನೆ ನಾನು. ಸಾಧನೆಯ ಹಾದಿಯಲ್ಲಿ 100 ಮುಳ್ಳುಗಳು, ಸಾಧನೆಯ ಹಾದಿಯಲ್ಲಿ 100 ಅಡಚಣೆಗಳು, ಆದರೆ ಸಾಧಿಸಿದವನಿಗೆ ಅವೆಲ್ಲ ಸುಳ್ಳುಗಳು. ಸಾಧಿಸಿದ್ದೇವೆ ನಾವಿಂದು, ಯಶಸ್ಸಿನ ಏಣಿ ಅರ್ಹವಾಗಿಯೇ ಸಂದಿದೆ ನಮಗೆ. ಅತ್ಯಂತ ವೇಗವಾದ ಆರ್ಥಿಕತೆಯ ಶ್ರೇಣಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಇದು ಮಾಡಬೇಕಾದ್ರೆ ಸಡನ್ನೇ 1 ದಿನ 2 ದಿನದಲ್ಲಿ ಮಾಡುವ ವಿಷಯ ಅಲ್ಲ. ಅದು ಲಾಂಗ್ ಟರ್ಮ್. ಇದು ನೀವು ಈಗ ಸೆಂಚುರಿ ವಿಷಯ ಹೇಳಿದ್ರು. ಸೆಂಚುರಿ 2020 ಮ್ಯಾಚಲ್ಲಿ ಸೆಂಚುರಿ ಬಹಳ ಕಮ್ಮಿ. ಸೆಂಚುರಿ ಮಾಡಬೇಕಾದ್ರೆ ಟೆಸ್ಟ್ ಮ್ಯಾಚೇ ಹಾಕಬೇಕು ಅಲ್ವಾ? ಟೆಸ್ಟ್ ಮ್ಯಾಚಲ್ಲಿ ಆಟ ಆಡ್ತಾ ಹೋದಾಗೆ ಮಾತ್ರ ಅದರದ್ದೊಂದು ಕ್ರಿಕೆಟಿನ ಸವಿ ಗೊತ್ತಾಗೋದು. ಈಗ 2020 ಮ್ಯಾಚಲ್ಲಿ ಏನಾಗ್ತದೆ, ಬೌಲರಿಗೆ ಪ್ರಾಧಾನ್ಯತೆ ಇಲ್ಲ. ಅಂದ್ರೆ ಫೀಲ್ಡ್ ರಿಸ್ಟ್ರಿಕ್ಷನ್ ಇರ್ಬೋದು ಅಥವಾ ಬೌಲಿಂಗ್ ರಿಸ್ಟ್ರಿಕ್ಷನ್ ಇರ್ಬೋದು, ಇಂಥದ್ದೆಲ್ಲ ಇರ್ತದೆ. ಬ್ಯಾಟ್ಸ್ಮನ್ ಒಟ್ಟು ಹೊಡಿತಾ ಹೋಗ್ತಾನೆ. ಆದ್ರೆ ಇದು ಟೆಸ್ಟ್ ಮ್ಯಾಚ್. ಟೆಸ್ಟ್ ಮ್ಯಾಚ್ ಅಂದ್ರೆ ಏನಂದ್ರೆ, ಇಡೀ ನಮ್ಮ 140 ಕೋಟಿ ಜನರ ಆಶಯ, 140 ಕೋಟಿ ಜನರನ್ನು ಒಂದು ಏನು ಹೇಳ್ತಾರೆ, 25 ಕೋಟಿಗಿಂತ ಹೆಚ್ಚು ಬಡವರನ್ನು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಅದರಿಂದ ಹೊರಗೆ ತಂದಿದ್ದೇವೆ. ಅಂದ್ರೆ ನಾನು ಹೇಳಿದ್ದು ಟೆಸ್ಟ್ ಮ್ಯಾಚ್. ಈ ಟೆಸ್ಟ್ ಮ್ಯಾಚ್ ಇನ್ನು ಮುಂದುವರಿತಾ ಉಂಟು. 3 ಇನ್ನಿಂಗ್ಸ್ ಆಯ್ತು. 3ನೇ ಇನ್ನಿಂಗ್ಸ್ ಅಲ್ಲಿ ಕೂಡ ನಾಟ್ ಔಟ್. ಇನ್ನು 4ನೇ ಇನ್ನಿಂಗ್ಸ್ ಆಗ್ತದೆ, 5ನೇ ಇನ್ನಿಂಗ್ಸ್ ಆಗ್ತದೆ. ನೀವು ನೋಡ್ತೀರಿ ನೋಡಿ, ವಿಕಸಿತ ಭಾರತದ ಪರಿಕಲ್ಪನೆ, ಅಮೃತ ಕಾಲ ಅಂತ ನಾವು ಹೇಳಿದ್ದೇವೆ. 75 ವರ್ಷ ಇಂಡಿಪೆಂಡೆನ್ಸ್ ಆದ ಕೂಡಲೇ ನಾವೀಗ ಅಮೃತ ಕಾಲದಲ್ಲಿ ಇದ್ದೇವೆ. ನಮ್ಮ ಯುವಜನರು ಶೀಘ್ರದಲ್ಲಿ 2047ರಲ್ಲಿ ಅಮೃತವನ್ನು ಸವಿಯುವಂತಹ ಕಾಲ, ಅಮೃತ ಕಾಲದಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಇವರ ಹತ್ರ ಕೇಳೋಣ. ಉದಯಾಚಾರ್ಯ, ಈಗ ಎಸ್ ನಾಯಕರ ಜೊತೆ ಮಾತಾಡುವಾಗ ಟೆಸ್ಟ್ ಮ್ಯಾಚ್ ಅಂತ ಹೇಳಿದರು. ಒಂದು ಉದಾಹರಣೆಯಾಗಿ ಅವರು ತೆಗೊಂಡಿರುವಂಥದ್ದು. ಈಗ ಒಬ್ಬನೇ ಆಟಗಾರ ಆಡ್ತಾ ಇದ್ದಾರೆ, ಉಳಿದವರು ಕಾಣಿಸ್ತಾ ಇಲ್ಲ. ಇದೇನು ಮ್ಯಾಚು ಗೆಲ್ಲುವಂಥ ಮ್ಯಾಚಾ, ಡ್ರಾ ಆಗುವಂಥ ಮ್ಯಾಚಾ ಅಥವಾ ಸೋಲುವಂಥ ಮ್ಯಾಚ್? ಸಾಧನೆ ಬಗ್ಗೆ 12 ವರ್ಷದ್ದೇನು? 12 ವರ್ಷ ನೋಡಿ, ಕ್ರಿಕೆಟ್ ಬಗ್ಗೆ ಬಹಳಷ್ಟು ವಿಚಾರಗಳು ಬಂತು ಇವಾಗ ಇಲ್ಲಿ. ನಾನು ಬಹುಶಃ ನೀವು ನನ್ನ ಮನಸ್ಸಿನಲ್ಲಿದ್ದ ಮಾತನ್ನು ನೀವೇ ಫಸ್ಟೇ ಹೇಳಿಬಿಟ್ರೆ, ಯಾಕಂದರೆ ನಾನು ಇದಕ್ಕೊಂದು ಉದಾಹರಣೆಯನ್ನು ಕೂಡ ಸೆಟ್ ಮಾಡ್ಕೊಂಡು ಬಂದಿದ್ದೆ. ತೀರಾ ಇತ್ತೀಚೆಗೆ ಒಬ್ಬರದ್ದು ಕ್ರಿಕೆಟ್ನಲ್ಲಿ ಒಬ್ಬರು ಸಾಧನೆ ಮಾಡಿದವರನ್ನು ನೋಡಿದೆ. ಅವರ ಸಾಧನೆ ಏನಂತ ಹೇಳಿದರೆ, ಅವನು ಯಾವುದೋ ಒಂದು ಕೌಂಟಿ ಮ್ಯಾಚಲ್ಲಿ ಅಂತೆ ಅವನ ಟೀಮಿಗೋಸ್ಕರ ಓಪನಿಂಗ್ ಬರ್ತಾನೆ, ಎಂಡ್ವರೆಗೂ ಇಡ್ತಾನೆ, ಆಯಿತಾ? ಬಾಕಿಯವರೆಲ್ಲ ಔಟಾಗಿ ಹೋಗ್ತಾರೆ ಆಗಿಲ್ಲ. ಬಟ್ ಇವನದ್ದು ಅಚೀವ್ಮೆಂಟ್ ಏನಂತ ಕೇಳಿದರೆ, ಫಸ್ಟಿಂದ ಎಂಡ್ವರೆಗೆ ಇಡ್ತಾನೆ. ಬಟ್ ಸ್ಕೋರ್ ಎಷ್ಟು ಅಂತ ಕೇಳಿದರೆ ಅದು ಕೇಳಬಾರ್ದು ನೀವು, ಆವ್ರೇಜ್ ಕೇಳಬಾರ್ದು ನೀವು. ಅವನೊಂದು 100 ಬಾಲ್ ಆಡ್ತಾನೆ, ರನ್ ಎಷ್ಟು ಮಾಡಿದೀವಿ ಅಂತ ಕೇಳ್ಬೋದು. ಹೆಚ್ಚು ಹೇಳಿದರೆ ಒಂದು 10 ರನ್ನು 15 ರನ್ನು ಮಾಡಿರ್ತಾನೆ. ಬಟ್ ಅವನ ಸಾಧನೆ ಏನಂತ ಹೇಳಿದ್ರೆ ಇದುವೇ, ಎಂಡ್ವರೆಗೂ ನಿಲ್ಬೇಕು ಅಂತ, ಇದರಲ್ಲಿ ಒಂದು ದಾಖಲೆ. ಈ ಎಂಡ್ವರೆಗೆ ನಿಲ್ಲುವಂಥ ಹುಚ್ಚಿನಿಂದ ಅವನು ಎಷ್ಟೋ ಬಾರಿ ಟೀಮನ್ನು ಲಗಡಿ ತೆಗೆದಿದ್ದಾನೆ. ಓಕೆ, ಮ್ಯಾಚ್ ಸೋತಿದೆ ಇವನಿಂದಾಗಿ. ಸೊ ಈ ಥರದ ಕೆಲವೊಂದೊಂದು ವಿಚಾರಗಳು ಆಗಲಿ, ಏನೇ ಆಗಲಿ, ಇದು ಕೂಡ ಒಂದು BJP ಅವರ ದಾಖಲೆ. ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಯಾಕಂತ ಹೇಳಿದರೆ ನೋಡಿ, ರಾಜಕೀಯ ರಹಿತವಾಗಿ ಮಾತಾಡೋದಾದರೆ ಯಾರೇ ಒಬ್ಬರು ನಾಯಕರು
ನಮಗೆ ಸೈದ್ಧಾಂತಿಕವಾದಂತಹ ವಿರೋಧ ಇರುವಂಥದ್ದು ಮೋದಿಯವರ ಹತ್ರ ವಿನಃ ನಮಗೆ ವೈಯಕ್ತಿಕವಾದಂತಹ ಯಾವುದೇ ಒಂದು ಇಲ್ಲ. ಅವರು ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದು ಜನರಿಗೆ ಬಿಟ್ಟದ್ದು. ನಾವು ಖಂಡಿತವಾಗಿಯೂ ಅವರು ಏನು ಹೇಳ್ತಾರೆ, ತಪ್ಪು ಮಾಡಿದರೆ ಟೀಕೆ ಮಾಡುವಂತಹದ್ದು ನಾವು ವಿರೋಧ ಪಕ್ಷದವರಾಗಿ ನಾವು ಅದನ್ನು ಮಾಡಿಯೇ ಮಾಡ್ತೇವೆ ಖಂಡಿತವಾಗಿಯೂ. ಆದರೆ ಇದರಲ್ಲಿ ಇನ್ನೊಂದು ವಿಚಾರ ನಾವು ಒಪ್ಪಲೇಬೇಕು. ಅವರ ಕೈ ರಕ್ತದಿಂದ ತುಂಬಿದ್ದರೂ ಕೂಡ 2001ರಿಂದ 2026 ಸ್ಟಿಲ್ ಟಿಲ್ ಡೇಟ್ ಹಿ ಈಸ್ ಅನ್ ಆಕ್ಟಿವ್ ಪೊಲಿಟಿಷಿಯನ್. ಅದನ್ನು ನಾವು ಖಂಡಿತವಾಗಿ ಒಪ್ಪಿಕೊಳ್ಳಲೇಬೇಕು. ದೇಶದ ಗತಿ ಅಧೋಗತಿ ಆಯಿತು, ಅದು ಸೆಕೆಂಡರಿ, ಅದನ್ನು ನಾವು ಬದಿಗಿಡುವ. ಆದರೆ ಕಳೆದ ಪ್ರಸ್ತುತ 20-25 ವರ್ಷಗಳಿಂದ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿ ಸತತವಾಗಿ ಇದ್ದಾರೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಒಂದು ಸಾಧನೆಯೇ ಸರಿ. ಅದು ಸಾಧನೆ, ಅದರಲ್ಲಿ ನಾವು ಬೇರೆ ಏನಿಲ್ಲ. ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಾದ ಇನ್ನೊಂದು ವಿಚಾರ ಅಂತಂದ್ರೆ, ನಾನು ಕಳೆದ ಬಾರಿ ಇದೇ ಕಾರ್ಯಕ್ರಮದಲ್ಲಿ ಕೂತಿದ್ದಾಗ ನಮ್ಮ ಮಿತ್ರರು ಇನ್ನೊಬ್ರು ಬಿಜೆಪಿ ವಕ್ತಾರೊಬ್ರು ಬಂದಿದ್ರು. ಅವರೊಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ಜಿಂದಗಿ ಲಂಬಿ ನಹಿ ಜಿಂದಗಿ ಬಡಿ ಹೋನಾ ಚಾಹಿಯೆ ಅಂತ ಹೇಳಿದ್ರು. ಸೊ ಹಾಗಿರುವಾಗ ಇಲ್ಲಿ ನಾವು ನೋಡಬೇಕಾದ ವಿಷಯ ಅಂತ ಹೇಳಿದ್ರೆ, ನಾವು ಹೇಗೆ, ನಾವು ಎಷ್ಟು ಬದುಕಿದ್ದೇವೆ ಅಂತ ಮುಖ್ಯ ಅಲ್ಲ, ನಾವು ಹೇಗೆ ಬದುಕಿದ್ದೇವೆ ಅಂತ ಹೇಳುವಂಥದ್ದು ಮುಖ್ಯ. ನಾವು ಎಷ್ಟು ಎಷ್ಟು ದಿನ ನಾವು ಆಡಳಿತ ಮಾಡಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ನಾವು ಯಾವ ರೀತಿಯಾದಂತಹ ಆಡಳಿತವನ್ನು ನಾವು ಜನರಿಗೆ ಕೊಟ್ಟಿದ್ದೇವೆ ಅಂತ ಹೇಳುವಂಥದ್ದು ಬಹುಮುಖ್ಯವಾದಂಥ ವಿಚಾರ. ನೋಡಿ, ಇಲ್ಲಿ BJP ಅವರಿಗೆ ಏನಂತ ಹೇಳಿದರೆ, ಅವರಿಗೆ ಏನು ಹೇಳ್ತಾರೆ, ಏನೋ ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲಿಯೂ ಕೂಡ ಒಂದು ಸೆಲೆಬ್ರೇಷನ್ ಮಾಡುವಂತಹದ್ದು ಒಂದು ಅವರಿಗೆ ಒಂದು ಪರಿಪಾಠವಾಗಿ ಬಂದಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ನಮ್ಮ US ಟ್ಯಾರಿಫ್ ವಿಚಾರದಲ್ಲಿ ಕೂಡ ಅಷ್ಟೇ 50% ಹಾಕಿದ್ರು. ಆಮೇಲೆ ಅದು 25%ಗೆ ಇಳಿದ ಕೂಡಲೇ ಮೋದಿಯವರ ತಂದರು, ಹಾರ ಹಾಕಿದ್ರು, ಏನೇನೆಲ್ಲ ಮಾಡಿದರು. ಓಕೆ, ಮತ್ತೆ ಪುನಃ ಅದು 18%ಗೆ ಬಂತು, ಮತ್ತು ಪುನಃ 25 ಹಾಗೇನೆ ಜಂಪ್ಸ್ ಆಗ್ತಿತ್ತು. ಮತ್ತು ಇದರ ಬಗ್ಗೆ ನಾವು ಹಿಂದಿನ ಸರ್ಕಾರಗಳಿರುವಾಗ ನಮಗೆ ಇಷ್ಟು ಟ್ಯಾರಿಫ್ ಇರಲಿಲ್ಲಲ್ಲ. ನಮಗೆ 1%, 2%, 3% ಟ್ಯಾರಿಫ್ ಇದ್ದದ್ದು. ಈಗ 17% ಆಗಿದೆ ಅಂತ ಹೇಳಿದರೆ ನಾವು ತೋರಿಸುವಂಥದ್ದು ಎಂತ ಅಂತ ಹೇಳಿದರೆ, ನೋಡಿ ಬಾಂಗ್ಲಾದೇಶಕ್ಕೆ 18% ಹಾಕಿದ್ದಾರೆ, ನಮ್ಗಿಂತ 1% ಜಾಸ್ತಿ ಹಾಕಿದ್ದಾರೆ ಅಂತ ಹೇಳೋದು. ಸೊ ಈ ಥರದ ಕೆಲವೊಂದೊಂದು ಏನು ಹೇಳ್ತಾರೆ ಮನಸ್ಥಿತಿಯಲ್ಲಿರುವಾಗ ಏನೋ ಮಾಡ್ತಿದ್ದಾರೆ, ಸಂಭ್ರಮಾಚರಣೆ ಮಾಡಲಿ. ಮತ್ತು ಬಹುಶಃ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈಗ ಹರಿದಾಡ್ತಿದೆ. ನೋಡಿ, ನಮಗೆ ವಿಚಾರ ಏನಂತ ಹೇಳಿದರೆ, ಅವರು ಇಷ್ಟು ದಿನ ಇದ್ದರೂ ಇರಲಿ, ಸಂಭ್ರಮಾಚರಣೆ ಮಾಡಲಿ, ಅವರು ತೊಂದರೆ. ಆದರೆ ಅದರ ಒಂದು ಬರದಲ್ಲಿ ಇವರು ನಿಜವಾಗಿಯೂ ಒಂದು ದೇಶ ಕಟ್ಟಿದ ನಾಯಕನನ್ನು ಒಂದು ಅವಮಾನ ಮಾಡುವಂಥದ್ದು ಏನಿದೆ ನೋಡಿ, ಅದನ್ನು ನಾವು ಖಂಡಿತವಾಗಿಯೂ ಧಿಕ್ಕರಿಸ್ತೇವೆ. ಸರ್, ನಾನು ಅದೇ ಪ್ರಶ್ನೆಯನ್ನು, ಈಗ ನೀವು ಹೇಳಿದ್ದಕ್ಕೆ ಒಂದು ಪ್ರಶ್ನೆಯನ್ನು SS ನಾಯಕ್ ಅವರಿಗೆ ಕೇಳ್ತೇನೆ. ಅವರು ಹೇಳಿದರು, SS ನಾಯಕ್ ಅವರೇ, ಒಂದು 50% ನೀವು ಟ್ಯಾಕ್ಸ್ ಮಾಡ್ತೀರಿ, ಆಮೇಲೆ ನೀವು 25 ಮಾಡ್ತೀರಿ, ಸೆಲೆಬ್ರೇಷನ್ ಮಾಡ್ತೀರಿ. ಅದೊಂದು ವಿಚಾರ ಇರಲಿ, ಸೆಲೆಬ್ರೇಷನ್ ಇದ್ದದ್ದೇ. ಇನ್ನೂ ಒಂದು, ದೇಶ ಕಟ್ಟಿದ ನಾಯಕರು ಅಂದರೆ ಈ ಹಿಂದೆ ಇದ್ದಂತಹ ಪ್ರಧಾನಿಗಳು ಮತ್ತು ಈಗಿನ ಪ್ರಧಾನಿಗಳ ನಡುವೆ ಏನು ವ್ಯತ್ಯಾಸ ಕಂಡುಕೊಂಡಿದ್ದೀರಿ ನೀವು ಅಂತ? ನೋಡಿ, ಹಿಂದಿನ ಪ್ರಧಾನಿಗಳು ದೇಶಕ್ಕಾಗಿ ಕೆಲಸ ಮಾಡಲಿಲ್ಲ ಅಂತ ನಾನು ಹೇಳುವುದಿಲ್ಲ. ಸರಿ, ಜವಾಹರ್ಲಾಲ್ ನೆಹರು ಅವರು ಕೂಡ ಮಾಡಿದ್ದಾರೆ, ಇಂದಿರಾ ಗಾಂಧಿ ಅವರು ಕೂಡ ಮಾಡಿದ್ದಾರೆ, ರಾಜೀವ್ ಗಾಂಧಿ ಅವರು ಕೂಡ ಮಾಡಿದ್ದಾರೆ, ಮನಮೋಹನ್ ಸಿಂಗ್ನವರು ಮಾಡಿದ್ದಾರೆ, ಪ್ರತಿಯೊಬ್ಬರು ಮಾಡಿದ್ದಾರೆ. ಸರಿ, ಆದರೆ ನರೇಂದ್ರ ಮೋದಿಯವರಿಗೂ ಅವರಿಗೂ ಕಂಪೇರ್ ಮಾಡಿದರೆ ಅದಕ್ಕೆ ನಗಣ್ಯ ಅವರು ಮಾಡಿದ್ದು ಕೆಲಸ. ಯಾಕಂದರೆ ನೀವು ಹೇಳಿದ್ರಲ್ಲ, ಈಗ ಕ್ರಿಕೆಟ್ ಮ್ಯಾಚಲ್ಲಿ ಸ್ಕೋರ್ ಹೇಳಿದರು, ಟೀಮ್ ಅಂತ ಹೇಳಿದರು. ಸರಿ, ಈಗ ಟೀಮ್ ವರ್ಕ್ ಎಷ್ಟು ಒಳ್ಳೇದುಂಟಂದ್ರೆ, ರೈಲ್ವೆ ಇಲಾಖೆ ನೋಡಿ, ಅಶ್ವಿನಿ ವೈಷ್ಣವ್, ಸರಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ಇರ್ಬೋದು, 100% ವಿದ್ಯುದೀಕರಣ ಇರ್ಬೋದು, ರೈಲ್ವೆಯಲ್ಲಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮ ಜಗತ್ತಿನಲ್ಲಿ ಈಗ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಡುವುದು ಇಂಡಿಯನ್ ರೈಲ್ವೇಸ್. ಸರಿ, ನಾವು ಅದನ್ನು ಎಪ್ರಿಷಿಯೇಟ್ ಮಾಡಲೇಬೇಕು, ನಮಗೆಲ್ಲರಿಗೂ ಗೊತ್ತುಂಟು. ಮತ್ತು ನಿಮ್ಮ ವಿಷಯದ ಇದು ನಿಮ್ಮ ನ್ಯಾಷನಲ್ ಹೈವೇ ವಿಷಯದಲ್ಲಿ ನೋಡುವ, ನಮ್ಮ ನಿತಿನ್ ಗಡ್ಕರಿ ಅವರಿಗೆ ಹೆಸರೇ ರೋಡ್ ಕರಿ ಅಂತೇಳಿ ಎಲ್ಲ ಅಜಾತ ಶತ್ರು, ಎಲ್ಲ ಪಾರ್ಟಿಯವರನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಮತ್ತು ಎಲ್ಲ ಸರ್ಕಾರ, ವಿರೋಧ ಪಕ್ಷದಲ್ಲಿ ಇರಲಿ, ಕಾಂಗ್ರೆಸ್ ಇರಲಿ, ಬೇರೆ ಪಕ್ಷ ಇರಲಿ, ಯಾರೇ ಇರಲಿ, ಯಾರು ಬಂದರೂ ಅವರು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಚೆನ್ನಾಗಿ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಅವರು ಕೂಡ ಅಜಾತ ಶತ್ರು, ಯಾರು ನಿತಿನ್ ಗಡ್ಕರಿ ಅವರು. ಈಗ ಡಿಫೆನ್ಸಿಗೆ ಹೋಗ ರಾಜನಾಥ್ ಸಿಂಗ್, ನಮ್ಮ ಡಿಫೆನ್ಸನ್ನು ನಾವು ಯಾವ ರೀತಿಯಲ್ಲಿ ನಾವು ಡಿಫೆಂಡ್ ಮಾಡಿದ್ದೇವೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತುಂಟು. ಆಪರೇಷನ್ ಸಿಂಧೂರ ಇರ್ಬೋದು, ಬಾಲ್ಕೋಟ್ ವಿಷಯದಲ್ಲಿರ್ಬೋದು, ಮತ್ತು ಅಮಿತ್ ಶಾ ಇರ್ಬೋದು, ನಕ್ಸಲ್ ಮುಕ್ತ ಭಾರತ
ಅದು ಅಷ್ಟು ಸುಲಭ ಇಲ್ಲ. ಸರಿ. ಎಲ್ಲರೂ ನಕ್ಸಲರು ಬಂದು ಅವರವರೇ ಒಂದು ಅರಾಜಕತೆ ಇತ್ತು ಎಲ್ಲ ಕಡೆಯಲ್ಲಿ, ಇಡೀ ದೇಶದಲ್ಲಿ. ಅದು ಕೂಡ ನಾವು ಒಂದು ಎಪ್ರಿಷಿಯೇಟ್ ಮಾಡಲೇಬೇಕು. ಅದೇ ರೀತಿ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿ ಮೊನ್ನೆ ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಲೇಡಿ ಫೈನಾನ್ಸ್ ಮಿನಿಸ್ಟರ್. ಸರಿ. ಯಾವುದೇ ಒಂದು ನಯಾ ಪೈಸೆದು ಕಳಂಕ ಇಲ್ಲ. ಅದೇ ಚಿದಂಬರಂ ಬಗ್ಗೆ ಎಷ್ಟು ಕಳಂಕ, ಎಷ್ಟು ಹಣದ ಪ್ರಾಬ್ಲಮ್ಮು, ಎಷ್ಟು ಕೇಸಸ್ ಇತ್ತು ನೋಡಿ. ನಿರ್ಮಲಾ ಸೀತಾರಾಮನ್ ಒಂದೇ ಒಂದು ಕಳಂಕ ಇಲ್ಲ. ನೀವು ಯಾವುದೇ ಒಂದು ಮಿನಿಸ್ಟ್ರಿಯನ್ನು ತೆಗೆದ್ರೆ ಅಗ್ರಿಕಲ್ಚರ್ ಇರಬಹುದು, ಈಗ ಶಿವರಾಜ್ ಸಿಂಗ್ ಚೌಹಾಣ್ ಇರಬಹುದು, ಎಂಥ ಒಂದು ಅತ್ಯುತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗ ನಿಮ್ಮ ಇವರು ಇರಬಹುದು, ನಮ್ಮ ಪಿಯೂಷ್ ಗೋಯಲ್ CA ವಾಣಿಜ್ಯ, ನಮ್ಮ ಟ್ರೇಡ್ ಆ್ಯಂಡ್ ಕಾಮರ್ಸ್ ಫಾರಿನ್ ಇದರ ಬಗ್ಗೆ ಏನೂ ಒಂದು ಪ್ರಾಬ್ಲಮ್ ಇಲ್ಲ. ಇವ್ರು ಹೇಳಿದ್ರು ಈಗ ಟ್ರಂಪ್ ಬಗ್ಗೆ ವಿಷಯದಲ್ಲಿ ನಾವು ಡಿಸ್ಕಸ್ ಮಾಡುವುದೇ ಬೇಡ. ಯಾಕಂದ್ರೆ ಅವರ ದೇಶದಲ್ಲೇ ಅವರ ಬಗ್ಗೆ ಗೌರವ ಇಲ್ಲ, ಇಡೀ ಜಗತ್ತಿನಲ್ಲಿ ಗೌರವ ಇಲ್ಲ. ಅದೇ ನಿಮ್ಮ ನೋಡಿ 27 ಯುರೋಪಿಯನ್ ಯೂನಿಯನ್ ಒಟ್ಟಿಗೆ ಫ್ರೀ ಅಗ್ರಿಮೆಂಟ್ ಅನ್ನು ನಾವು ಮಾಡಿದ್ದೇವೆ. ಅದರದ್ದು ಈಗ ಇನ್ನೂ ಸ್ಟಾರ್ಟ್ ಆಗಬೇಕಷ್ಟೇ. ಅದು ಸ್ಟಾರ್ಟ್ ಆದರೆ ನಮ್ಮ MSME ವಲಯಕ್ಕೆ ಇನ್ನೂ ಹೆಚ್ಚಿನ ಉದ್ಯೋಗ, ಇನ್ನೂ ಹೆಚ್ಚಿನ ನಮ್ಮ ಭಾರತದಿಂದ ಎಕ್ಸ್ಪೋರ್ಟ್ ತುಂಬಾ ಒಂದು ಅವಕಾಶ ಮತ್ತೆ ಬೆನಿಫಿಟ್ ನಮಗೆ ಸಿಗ್ತದೆ. ಇದಲ್ಲದೆ ಫಾರಿನ್ ಅಫೇರ್ಸ್ನಲ್ಲಿ ನಿಮ್ಮ ಜೈಶಂಕರ್ನವರು ಅವರು ಎತ್ತಿದ ಕೈ. ಈಗ ಫಾರಿನ್ ಅಫೇರ್ಸ್ನಲ್ಲಿ ನೋಡಿ, ನಮ್ಮದು ನೇಬರ್ಹುಡ್ ಫಸ್ಟ್ ಅಂತ ಪಾಲಿಸಿ. ಮೊನ್ನೆ ಕೇಂದ್ರ ಬಜೆಟ್ನಲ್ಲಿ 53.65 ಕೋಟಿದು ಕೇಂದ್ರ ಬಜೆಟ್, ಲಕ್ಷ ಕೋಟಿ. ಅದರಲ್ಲಿ 4,500 ಕೋಟಿಗಿಂತ ಹೆಚ್ಚು ನೆರೆಹೊರೆಯ ರಾಷ್ಟ್ರಗಳಿಗೆ ನಾವು ಸಹಾಯ ರೂಪದಲ್ಲಿ ಕೂಡ ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಸೊ ಇದರದ್ದು ಬಗ್ಗೆ ಏನು ಹೇಳ್ತಾರೆ ಅಂದರೆ, ನಮ್ಮ ದೇಶದ ಬಗ್ಗೆ ನಾವು ತುಂಬ ಹೆಮ್ಮೆ ಪಡಬೇಕು. ಯಾಕಂದರೆ ನಮ್ಮ ದೇಶದವರು ಬೇರೆ ಕಡೆ ಹೆಚ್ಚಿನ ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮುಂಚೆ 2nd ಗ್ರೇಡ್ ಸಿಟಿಸನ್ ಆಗಿ ಟ್ರೀಟ್ಮೆಂಟ್ ಇತ್ತು. ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ಒಂದು ಭಾರತೀಯರು ಬೇರೆ ದೇಶದಲ್ಲಿ ಕೆಲಸ ಮಾಡುವವರ ಬಗ್ಗೆ ಅತ್ಯಂತ ಉತ್ತಮ ರೀತಿಯ ಗೌರವವನ್ನು ಎಲ್ಲಾ ದೇಶಗಳು ಕೊಡ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚು ಏನು ಬೇಕು? ಮನುಷ್ಯನಿಗೆ ಗೌರವವೇ ಮುಖ್ಯ ಅಲ್ಲ. ಈಗ ನಾಯಕ್ ಅವರೇ, ಒಂದು ವಿಷಯ ನೀವು ಹೇಳ್ತಾ ಹೋದಾಗ ಉದಯಾಚಾರ್ಯ, ಹಾಗಾದ್ರೆ ಹಿಂದಿನ 2 ಶ್ರೇಷ್ಠ ಪ್ರಧಾನಿಗಳು ಅಂತ ಕರೆಸಿಕೊಂಡಿರುವಂತಹ ಜವಾಹರ್ಲಾಲ್ ನೆಹರು ಹಾಗೂ ಇಂದಿರಾ ಗಾಂಧಿ ಅವರು ಏನು ಕೆಲಸ ಮಾಡಿಲ್ಲ ಅಂತ ಅನಿಸುತ್ತಾ ನಿಮಗೆ? ಏನು ಹೇಳ್ತೀರಿ? ನೋಡಿ, ಇವರು ಹೇಳಿದ ಪ್ರಕಾರ ಇವರ ಸಾಧನೆ ಅವರು ಮಾಡಿದ್ದಾರೆ, ಆದರೆ ಇವರು ಮಾಡಿದಕ್ಕೆ ಕಂಪೇರ್ ಮಾಡೋದಿಲ್ಲ ಬಿಡಿ. ಈಗ ಹೇಳಿ, ನೆಹರು ಅವರು ಯಾವ ಒಂದು ಪರಿಸ್ಥಿತಿಯಲ್ಲಿ ದೇಶವನ್ನು ಕೈಗೆ ತಕೊಂಡ್ರ, ಬಹುಶಃ ಒಂದು ಸಾಮಾನ್ಯ ಜ್ಞಾನ ಇರುವಂಥ ವ್ಯಕ್ತಿಗೂ ಕೂಡ ಅರಿವಿದೆ. ವಿ ವೇರ್ ಅಟ್ 0 ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ನಾವು 0ದಲ್ಲಿದ್ದೆವು. ಮತ್ತೆ ನಮ್ಮ ಬೊಕ್ಕಸದಲ್ಲಿ ಆ ಸಂದರ್ಭದಲ್ಲಿ ಇದ್ದದ್ದು ಮೇ ಬಿ ಅರೌಂಡ್ 1.5 ಕೋಟಿ 2 ಕೋಟಿ ಏನೋ ದುಡ್ಡು ಬ್ರಿಟಿಷರು ನಮಗೆ ಭಿಕ್ಷೆ ಕೊಟ್ಟಿರುವಂತಹ ದುಡ್ಡು. ಅದು ನಮಗೆ ಅಂಥ ಸಂದರ್ಭದಲ್ಲಿ ನೋಡಿ, ಅದು ಮಾತ್ರ ಅಲ್ಲ, ಅದನ್ನು ಫೌಂಡೇಶನ್ ಲೆವೆಲಿಂದ ಕಟ್ಟಿದಂತಹ ವ್ಯಕ್ತಿ ಹೇಳಿದರೆ ಅದು ಜವಾಹರ್ಲಾಲ್ ನೆಹರು. ನೋಡಿ, ನಿಮಗೆ ತಿಳಿದಿರ್ಬೋದು, ನೀವು ಚೆಕ್ ಮಾಡ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಸರ್ಕಾರಿ ರೆಕಾರ್ಡ್ಸ್ಗಳಲ್ಲಿ ನೀವು ನೋಡ್ಬೋದು. ನೆಹರು ಅವರು ತಮ್ಮ 98% ಆಸ್ತಿಯನ್ನು ದಾನ ಮಾಡಿದ್ದಾರೆ ಸರ್ಕಾರಕ್ಕೆ. 1947-48ನ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಅದರ ಮೌಲ್ಯ ಎಷ್ಟು ಬರ್ತದೆ ಅಂತ ಹೇಳಿದ್ರೆ 198 ಕೋಟಿ ರೂಪಾಯಿ ಆಗಿನ ಕಾಲದ್ದು. ಅದು ಯಾಕೆ ದಾನ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ದೇಶದಲ್ಲಿ ಏನು ಇಲ್ಲ, ಕಂಗಾಲಾಗಿದೆ. ಆದ್ರಿಂದ ಅವರ ಆ ಆಸ್ತಿಯನ್ನು ಅವರು ದಾನ ಮಾಡಿದ್ರು. ಬಹುಶಃ ನೀವು ನೋಡಿ, ಆ ಸಮಯದಲ್ಲಿ ಏನೋ ಒಂದು ಸ್ವಾರ್ಥ ಮನೋಭಾವನೆ ಇದ್ದು ನೆಹರು ಅವರು ಆ ಸಮಯದಲ್ಲಿ, ನಾನು ಹೀಗೆ ಮೊನ್ನೆ ಒಂದು ದಿನ ಲೆಕ್ಕಾಚಾರ ಹಾಕಿದೆ. ಯಾಕಂದ್ರೆ ಈ ಲೆಕ್ಕಾಚಾರ ನನಗೆ ನಮ್ಮ ಒಬ್ಬರು ಸಂಘ ಪರಿವಾರದೊಬ್ಬರು ಮಿತ್ರರಿಂದ ನನಗೆ ಸಿಕ್ಕಿದಂತಹ. ಉದಯಾಚಾರ್ಯ ಮಾತಾಡ್ತಾ ಅದನ್ನು ನಿಮ್ಮಲ್ಲಿ ಮುಂದುವರಿಸ್ತೇನೆ ಮಾತು. ಒಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ. ನಮ್ಮ ಆದಂತ ನಾಯಕರಿಗೆ ನಮಸ್ಕಾರ. ನಮಸ್ಕಾರ. ಉದಯಾಚಾರ್ಯರಿಗೆ ನಮಸ್ಕಾರ. ಪ್ರಕಾಶ್ಗೆ ನಮಸ್ಕಾರ. ನಾನು ಪುತ್ತೂರಿಂದ ಮಾತಾಡೋದು, ಉಲ್ಲಾಸ್ ಕೋಟೆಯನ್ ಅಂತೇಳಿ. ನಮಸ್ಕಾರ, ಹೇಳಿ. ನಂದು ಪ್ರಶ್ನೆ ಪ್ರಕಾಶ್ ಇವರಿಗೆ, ನಮ್ಮ ನಾಯಕರಿಗೆ, ನಮ್ಮ CA ಅವರು. ಸರಿ. ಚಾರ್ಟರ್ಡ್ ಅಕೌಂಟೆಂಟ್ ಹೇಳಿದ್ರೆ ಅವರು ಎಲ್ಲರಿಗೂ ಸಮಾನವಾಗಿ ಕೆಲಸ ಮಾಡುವಂತ ಒಂದು ವ್ಯಕ್ತಿ. ಅವರನ್ನು ನಾನು ಬಿಜೆಪಿಯ ಪ್ರಕೋಷ್ಠದಿಂದ ನಾನು ನೋಡ್ತಾ ಇಲ್ಲ. ಈ ದೇಶದ ಅಭಿವೃದ್ಧಿಗೆ ಎಲ್ಲರ ಪಾಲು ಇದೆ. ರೈತರು ಇದೆ, ರಿಕ್ಷಾ ಡ್ರೈವರ್ ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ರೈತ ಕಾರ್ಮಿಕರಿದ್ದಾರೆ, ಉದ್ಯಮಗಳಿದ್ದಾರೆ, ದೇಶದ ಆರ್ಥಿಕ ವ್ಯವಸ್ಥೆಗಳು ಎಲ್ಲ ಇದೆ.
ಎಲ್ಲರೂ ಹೇಳ್ತಾರೆ ಇವತ್ತು ಅದಾಯ್ತು ಇದಾಯ್ತು ಅಂತ ಹೇಳ್ತಾರೆ. ರೈಲು ಬಂತು, ರೈಲು ಇಷ್ಟು ಕಿಲೋಮೀಟರ್ ಹೋಯ್ತು, ಇಷ್ಟು ಧಾನ್ಯ ಸಂಗ್ರಹ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ನಾನು ಜವಾಹರ್ಲಾಲ್ ನೆಹರು ಯಾಕಂತ ಹೇಳಿದ್ರೆ ನನ್ನ ಅಜ್ಜನನ್ನು ನಾನು ಗೌರವಿಸ್ತೇನೆ. ನನ್ನ ಅಜ್ಜನ ಸ್ಥಾನ ಅಂದ್ರೆ ಅಜ್ಜದಿಂದ ನನ್ನ ತಂದೆ ಮತ್ತೆ ನಾನು. ಹಾಗೆ ಅಜ್ಜ ಜವಾಹರ್ಲಾಲ್ ನೆಹರು ಬಂದ್ರು, ಆನಂತರ ಬಂತು, ಈಗ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಎಲ್ಲ ಅದನ್ನು ಒಪ್ಪಿಕೊಳ್ಳುವಂಥದ್ದು. ವಾಜಪೇಯಿ ಅವರು ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿಯೇ ಈ ದೇಶ ಇಲ್ಲಿಗೆ ಬಂದದ್ದು. ಆದ್ರೆ ಇನ್ನೊಬ್ಬರನ್ನು ಹೀಯಾಳಿಸುವಂತ ವ್ಯವಸ್ಥೆಯನ್ನು ನಾವು ಬಿಡಬೇಕು. ಎಲ್ಲರನ್ನು ಗೌರವಿಸಿ ನಾವು ಈ ದೇಶದ ಜೈ ಜವಾನ್ ಜೈ ಕಿಸಾನ್ ಯಾಕೆ ಹೇಳಿದ್ದಾರೆ? ಎಲ್ಲರೂ ಕೆಲಸ ಮಾಡಿ ಈ ದೇಶ ಇಲ್ಲಿಗೆ ಬಂದದ್ದು. ಒಬ್ಬನನ್ನು ಕೆಳಗೆ ಮಾಡಿ ಒಬ್ಬನನ್ನು ಮೇಲೆ ಮಾಡುವಂತದ್ದನ್ನು ಎಲ್ಲರೂ ನಿಲ್ಲಿಸಬೇಕು. ದಯವಿಟ್ಟು ನಮ್ಮ ಲೆಕ್ಕ ಪರಿಶೋಧಕರು ಇದನ್ನು ಆಲೋಚನೆ ಮಾಡಬೇಕು. ಜವಾಹರ್ಲಾಲ್ ನೆಹರನ್ನು ದೂರ ಮಾಡಬೇಡಿ, ರಾಜೀವ್ ಗಾಂಧಿಯನ್ನು ಮಾಡಬೇಡಿ, ಇಂದಿರಾ ಗಾಂಧಿಯನ್ನು ಮಾಡಬೇಡಿ, ವಾಜಪೇಯಿಯನ್ನು ಮಾಡಬೇಡಿ. ಎಲ್ಲರೂ ಕೆಲಸ ಮಾಡಿದ ಕಾರಣ ಎಲ್ಲರೂ ಗೌರವಿಸಿ ನಮ್ಮ ದೇಶವನ್ನು ಪ್ರಪಂಚದಲ್ಲಿ ಅತ್ಯುನ್ನತ ಕ್ಷೇತ್ರಕ್ಕೆ ನಾವು ಕೊಡುವಂತ ಕೆಲಸ ಇದೆ. ದೂರಿ ಓಟು ತೆಗೊಳ್ಳುವುದು ಬೇಡ, ಒಳ್ಳೆ ಕೆಲಸ ಮಾಡಿ ಓಟು ತೆಗೊಳ್ಳುವ. ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಿ, ಧನ್ಯವಾದಗಳು. ಅವರೊಂದು ಸಂದೇಶ ಕೊಟ್ಟರು, ಅವ್ರ ಹತ್ರ ಮಾತು ಮುಂದುವರಿಸ್ತೇನೆ. ಅಂದರೆ ಹಿಂದಿನವರ ಸಾಧನೆಯ ಮೂಲಕ ಈ ಮುಂದಿನವರು ಮುಂದುವರಿಸ್ತಾ ಇದ್ದಾರೆ. ಹಿಂದಿನವರನ್ನು ದೂರ್ಲಿಕ್ಕೆ ಹೋಗಬೇಡಿ, ಅವರು ಮಾಡಿದ್ದು ಒಳ್ಳೆಯ ಕೆಲಸಗಳೇ ಅಂತ ಉದಯಾಚಾರ್ಯ ಮುಂದುವರಿಸಿ. ಅಲ್ಲ, ನಾನು ಅದನ್ನೇ ಹೇಳಿರುವಂಥದ್ದು. ನಮ್ಗೇನು ಗೊತ್ತಾ, ಮೋದಿಯವರು ಸಾಧನೆ ಮಾಡಿ ನಮಗೆ ಸಂತೋಷನೇ. ಯಾಕಂತ ಹೇಳಿದರೆ ಜನಾದೇಶ ಪಡೆದು ಬಂದಂತಹ ಒಂದು ವ್ಯಕ್ತಿ. ಸೊ ಆಗಿರುವಾಗ ನಾವು ಅವರ ಬಗ್ಗೆ ಇದರ ಬಗ್ಗೆ ಆ ವಿಚಾರದಲ್ಲಿ ಟೀಕೆ ಮಾಡುವ ಹಾಗಿಲ್ಲ. ಆದರೆ ನೀವು ಸಂಭ್ರಮಿಸುವ ಭರದಲ್ಲಿ ದಯವಿಟ್ಟು ನೈಜವಾಗಿ ಏನು ಹೇಳ್ತಾರೆ, ಈ ಇದರ ಬಗ್ಗೆ ಕೆಲಸ ಮಾಡಿದವರನ್ನು ದಯವಿಟ್ಟು ಅವಮಾನ ಮಾಡಬೇಡಿ ಅಂತೇಳಿ, ತುಲನೆ ಮಾಡಬೇಡಿ ಅಂತ. ತುಲನೆ ಮಾಡಲಿಕ್ಕೆ ನೆಹರು ಅವರು ಒಂದು ದೊಡ್ಡ ಆಲದ ಮರ ಹಾಗೆ ನೀವು ನೋಡಲಿಕ್ಕೆ ಹೋದರೆ ಮೋದಿಜಿಯವರು ಅವರ ಎದುರು ಒಂದು ಸಣ್ಣ ತೃಣ ಮಾತ್ರ. ಅವರಿಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ನೆಹರು ಅವರು ಪ್ರಧಾನಿಯಾದ ಸಮಯದಲ್ಲಿ ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು ಮತ್ತು ಮೋದಿಜಿ ಅವರು ಪ್ರಧಾನಿಯಾದಾಗ ದೇಶ ಯಾವ ಪರಿಸ್ಥಿತಿಯಲ್ಲಿ, ಅದರನ್ನು ನಾವು ಕಂಪ್ಯಾರಿಸನ್ ಮಾಡಬೇಕಾಗ್ತದೆ. ಈಗ ನನಗೆ ನನ್ನ ತಂದೆ ಸಣ್ಣದಿರುವಾಗ ಒಂದು ಒಳ್ಳೆ ಮನೆ ಕಟ್ಟಿಕೊಟ್ರು ನನಗೆ ಇವಾಗ. ಓಕೆ, ಈಗ ತಂದೆ ನಂತರ ಮನೆ ನನಗೆ ಸಿಕ್ಕಿತು. ಈಗ ನಾನು ಏನು ಮಾಡಬೇಕು ಅಂತ ಹೇಳಿದರೆ ಆ ಮನೆಯನ್ನು ಒಳ್ಳೆ ರೀತಿಯಲ್ಲಿ ನಾನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಕಟ್ಟಿಕೊಟ್ಟಿದ್ದಾರೆ ತಂದೆ, ಅವರ ಕೃತಜ್ಞತೆಯನ್ನು ನಾನು ಯಾವಾಗಲೂ ನೆನೆಸ್ಕೊಂಡಿರಬೇಕು. ಅದು ಬಿಟ್ಟು ನಾನು ತಂದೆ ಏನು ಮಾಡಿಲ್ಲ ಅಂತ ಹೇಳುವಂತಹ ಒಂದು ಮಾತನ್ನು ಹೇಳಿದರೆ ಅದು ನನ್ನ ದುರಹಂಕಾರ ಆಗ್ತದೆ. ಅದಾದ ಮೇಲೆ ನೋಡಿ, ಈಗ ಏನು ಅವರಿಗೆ ಹಸ್ತಾಂತರ ಆಗಿದೆ ಆ ಸಮಯದಲ್ಲಿ ನಾವು ನೋಡಬೇಕಾಗ್ತದೆ. ನನ್ನ ತಂದೆ ಒಳ್ಳೆ ರೀತಿಯಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ, ಅದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನನ್ನದು. ನಾನು ಅದಕ್ಕೆ ಅಟ್ಲೀಸ್ಟ್ ಸುಣ್ಣ ಬಣ್ಣ ಪೇಂಟ್ ಬರೆದಾದ್ರೂ ಒಳ್ಳೆದ್ರಲ್ಲಿ ಇಟ್ಟರಾದ್ರೂ ಓಕೆ. ಇದು ನಾನು ಅದು ಈಗ ನಾನು ಏನ್ ಮಾಡ್ತಿದ್ದೆ ಈಗ ನಾನು ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ತಂದೆ ನನಗೆ ಮನೆ ಕಟ್ಟಿ ಕೊಟ್ಟಿದ್ದಾರೆ, ಸುತ್ತಮುತ್ತ ಒಂದು ಏನೋ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನಾನು ಅದನ್ನು ಈಗ ಮಾಡ್ತಾ ಇದ್ದೇನೆ. ಪ್ರಸ್ತುತ ಪರಿಸ್ಥಿತಿ ಹೀಗೆ ಆಗಿದೆ. ನೆಹರೂರವರು ಯಾವ್ಯಾವ ಸಂಸ್ಥೆಗಳನ್ನೆಲ್ಲ ಕಟ್ಟಿದ್ರು ಆ ಸಮಯದಲ್ಲಿ, ಅಥವಾ ಕಾಂಗ್ರೆಸ್ ಸರ್ಕಾರ ಇರುವಾಗ ಯಾವ್ಯಾವ ಸಂಸ್ಥೆಗಳನ್ನು ಕಟ್ಟಿತ್ತು ಆ ಸಮಯದಲ್ಲಿ, ಅದನ್ನೆಲ್ಲ ಈಗ ಬಿಜೆಪಿ ಅವರು ಕೇಳ್ತಾರೆ 60 ವರ್ಷ ಕಾಂಗ್ರೆಸ್ ಏನ್ ಮಾಡಿದ್ರು ಅಂತ ಹೇಳಿ. ಬಹುಶಃ ಇವರು ಏನೇನೆಲ್ಲ ಮಾರಿದ್ದಾರೆ ನೋಡಿ, ಅದನ್ನು ಪಟ್ಟಿ ತೆಗೆದ್ರೆ ಬಹುಶಃ ಅವರಿಗೆ ಗೊತ್ತಾಗ್ತದೆ ಕಾಂಗ್ರೆಸ್ ಏನ್ ಮಾಡಿತ್ತು ಅಂತ ಹೇಳಿ. ಸರಿ, ಎಸ್ ನಾಯಕರ ಹತ್ರ ಬರ್ತೇನೆ, ಒಂದು ಕರೆ ನೋಡಿ ಮುಂದುವರಿಸೋಣ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ. ಎಲ್ಲ ಪ್ರಧಾನಿ ಲೆವೆಲ್ನಲ್ಲೇ ಇದ್ದಾರೆ, ಯಾರು ಹೆಚ್ಚು ಕಮ್ಮಿ ಇಲ್ಲ. ಮತ್ತೆ ಒಂದು ವಿಚಾರ ಹೇಳ್ತಾ ಇದ್ದೇನೆ, ಈಗ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಎಲ್ಲ ಆಗುವಾಗ ಆದಾಯ ಇರ್ಲಿಲ್ಲ, ಅಲ್ಲಿ ಆದಾಯ ಇತ್ತ, ಸರ್ಕಾರಕ್ಕೆ ಆದಾಯ ಇರ್ಲಿಲ್ಲ. ಇದ್ದದನ್ನೇ ಅವರು ಅಷ್ಟೊಂದು ಮಾಡಿದ್ದಾರೆ. ಈಗ ನೋಡಿ, ಇವ್ರು ಆದಾಯ ಉಂಟು, ಮಾಡಿದ್ದಾರೆ, ಲೆವೆಲ್ ನಲ್ಲಿ ಉಂಟು. ಅದಕ್ಕೆ ಅವಮಾನ ಮಾಡೋದು ಯಾರಿಗೂ ಸಾಧ್ಯ ಇಲ್ಲ, ಎಲ್ಲ ಸಮಾನಾಗಿ ಉಂಟು. ಹೌದಲ್ಲ, ಅಂದ್ರೆ ಇಲ್ಲಿ ಅವಮಾನದ ಪ್ರಶ್ನೆ ಇಲ್ಲ, ಇಲ್ಲಿ ತುಲನೆ ಮಾಡ್ತಾರೆ ಅಂತ ಅಷ್ಟೇ. ತುಲನೆಯ ಬಗ್ಗೆ ಹೇಳೋದು, ಅವರು ಮತ್ತೆ ಇವರು ಹೇಗೆ ಮಾತಾಡೋ ವಿಚಾರ ಬೇರೆ, ಅದು ಬೇರೆ. ದೇಶದ ಪ್ರಧಾನಿ ಆದ ಮೇಲೆ ಎಲ್ಲರಿಗೂ ಸಮಾನ, ಅದು ಯಾವುದೇ ಪಕ್ಷ ಆಗ್ಲಿ, ಅದು ಪಕ್ಷ ಇದು ಪಕ್ಷ ಅಂತ ಅಲ್ಲ. ಒಂದು ಪ್ರಧಾನಿ ಆದ ಮೇಲೆ ಯಾರೇ ಆಗ್ಲಿ ಅದು ಸಮಾನ ಆಗಿರುವುದು. ಸರಿ.